ಹೌದು, ನಿಮ್ಮ ಜಾನ್ವಿನೇ. ಅವಳಿಗೆ ನಾನು ಬೇಡವಂತೆ, ನನ್ನಿಂದ ಬಿಡುಗಡೆ ಬೇಕಂತೆ. ಹಾಗಂತ ಜಾಹ್ನವಿನೇ ಹೇಳಿದ್ಲಾ? ಅವಳಿಗೆ ನನ್ನ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ವಂತೆ, ನನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ವಂತೆ. ಅದಕ್ಕೆ ಯಾರೋ ಮೂರನೇವ್ರ ಕೈಯಲ್ಲಿ ನನಗೆ ಇದನ್ನು ತಲುಪಿಸಿದಾಳೆ. ಇಲ್ಲ, ಜಾಹ್ನವಿ ಹೀಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೇನೋ ತಪ್ಪು ನಡೆದಿದೆ. ನಾವೆಲ್ಲ ಸೇರಿ ಅವಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪು ಮಾಡ್ಬಿಟ್ಟಿದ್ದೀವಿ ಅನ್ಸುತ್ತೆ. ಇಲ್ಲ ಅಂತಂದ್ರೆ ಇಷ್ಟಪಟ್ಟು ಮದುವೆ ಆದ ಹೆಂಡತಿ ಯಾರಾದರೂ 6 ತಿಂಗಳಿಗೆ ಗಂಡ ಬೇಡ ಅಂತ ಹೇಳೋದನ್ನು ಕೇಳಿದ್ದೀರಾ ನೀವು? ಜಾಹ್ನವಿ ತನ್ನ ಸ್ವಂತ ಬುದ್ಧಿಯಿಂದ ಈ ಕೆಲಸ ಮಾಡಿರಲ್ಲ. ಅವರಮ್ಮ ಇದ್ದಾರಲ್ಲ ಸುನಂದಮ್ಮ, ತುಂಬಾ ಘಟ್ವಾಣಿ ಹೆಂಗಸು. ಇಲ್ದಿದ್ದೆಲ್ಲ ಇವ್ಳ ತಲೆಯಲ್ಲಿ ತುಂಬಿ ಈ ಕೆಲಸ ಮಾಡಿಸಿದ್ದಾರೆ ಅನ್ಸುತ್ತೆ. ನಾನು ಮೊದಲು ಹಾಗೆ ಅನ್ಕೊಂಡಿದ್ದೆ ಅಮ್ಮ. ಆದರೆ ಜಾಹ್ನವಿ ತಮ್ಮ ರವಿ ನನಗೆ ಕನ್ಫರ್ಮ್ ಮಾಡಿದ್ರು. ಜಾಹ್ನವಿನೇ ಸ್ವಂತ ಇಚ್ಛೆಯಿಂದ ಕಳಿಸಿರೋದು. ಮನೆಯಲ್ಲಿ ನೀನು ಆದಷ್ಟು ಬೇಗ ಮನೆಗೆ ವಾಪಸ್ ಆಗ್ಲಿ ಅಂತ ವ್ರತ ಮಾಡ್ತಿದ್ದಾಳೆ. ನೋಡಿದ್ರೆ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿ ಕಳಿಸಿದಾಳೆ. ನಾನು ಯಾವ್ದು ನಂಬಲಿ ಶ್ರೀ? ನಂಬಲೇಬೇಕಾಗಿರೋ ಸತ್ಯ ಕಣ್ಮುಂದೆನೇ ಇದೆಯಲ್ಲ, ಎಷ್ಟು ಸಾಲದಮ್ಮ? ಅವಳು ನಿನಗೆ ಡಿವೋರ್ಸ್ ಕೊಡೋಕ್ಕೆ ಕಾರಣ ಆದ್ರೂ ಏನಿದೆ ಶ್ರೀ? ಆಗಿರೋ ಎಲ್ಲ ತಪ್ಪಿಗೆ ನನ್ನನ್ನೇ ಹೊಣೆ ಮಾಡ್ತಾಳೆ. ಅವ್ರ ತಂದೆ ಜೊತೆಗೆ ಒಟ್ಟಾಗಿ ಮಾತಾಡಿದೆ. ಅದನ್ನು ಅವರು ತಡ್ಕೊಳಕ್ಕಾಗದೆ ಎದೆ ನೋವು ಬಂದು ಆಸ್ಪತ್ರೆ ಸೇರೋ ಹಾಗಾಯಿತು. ಹಾಗೆಲ್ಟು ನನಗೂ ಇದೆ. ಹಾಗಂತ ಎಷ್ಟು ದೊಡ್ಡ ಶಿಕ್ಷೆ ಕೊಟ್ಬಿಡೋದಾ? ಬುದ್ಧಿ ಇಲ್ವಾ ಅವಳಿಗೆ? ಅವ್ರ ಅಪ್ಪಂಗೆ ಹೀಗಾಯ್ತು ಅಂತ ನಿನ್ನ ದೂರ ಮಾಡ್ಕೋತಾಳಂತ? ನಾನು ಅವಳು ಒಟ್ಟಿಗೆ ಇಲ್ಲದೆ ಇರೋ ನೋವೇ ಅವ್ರ ತಂದೆ ಕಾಡ್ತಾ ಇರೋದು. ಆ ಕಾರಣಕ್ಕೆ ನಿಜವಾಗ್ಲೂ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಶುರು ಆಗಿರೋದು. ಅವಳು ಕೋಪದಲ್ಲಿ ಇಂಥ ನಿರ್ಧಾರ ತಗೊಂಡಿದ್ದಾಳೆ ಅಂತ ಅವ್ರ ತಂದೆಗೆ ಗೊತ್ತಾದ್ರೆ ಅವರು ಮಾನಸಿಕವಾಗಿ ಇನ್ನೂ ಕುಗ್ಗಿ ಹೋಗ್ತಾರೆ. ಅದು ಅವಳಿಗೆ ಅರ್ಥ ಆಗ್ತಿಲ್ವಲ್ಲ ಮಾಮ್. ಸಾರಿ ಶ್ರೀ, ಸತ್ಯ ಗೊತ್ತಿಲ್ಲದೆ ನಿನ್ನ ಹತ್ರ ಒರಟಾಗಿ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡೋ. ಇದರಿಂದ ನಿನಗೆ ಎಂತ ಆಘಾತ ಆಗಿರತ್ತೆ ಅಂತ ನನಗೆ ಅರ್ಥ ಆಗತ್ತೆ. ನೀನು ನೊಂದ್ಕೋಬೇಡ ಶ್ರೀ. ಅವಳು ಡಿವೋರ್ಸ್ ಕೇಳಿದ ತಕ್ಷಣ ನೀನು ಕೊಟ್ಬಿಡ್ಬೇಕು ಅನ್ನೋ ರೂಲ್ಸ್ ಏನೂ ಇಲ್ವಲ್ಲ? ಪೇಪರ್ಸ್ಗೆ ಸಿಗ್ನೇಚರ್ ಮಾಡಿದ್ದೀನಿ, ಅವಳಿಗೆ ತಲುಪಿಸ್ಬಿಡಿ. ಶ್ರೀ